ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಮಾನವ ಸಹಿತ ಚಂದ್ರಯಾನಕ್ಕೆ ಲಗ್ಗೆ ಇಟ್ಟಿದೆ. ಗಗನಯಾತ್ರಿಗಳನ್ನ ಹೊತ್ತು ಕೆನಡಾ ಬಾಹ್ಯಾಕಾಶದಿಂದ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಈ ಐತಿಹಾಸಿಕ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಆಧುನಿಕ ಜಗತ್ತೇ ಸಾಕ್ಷಿಯಾಗಿದೆ. ನಾಸಾ ಆರ್ಟೆಮಿಸ್ 2 ಚಂದ್ರಯಾನ ಕಾರ್ಯಾಚರಣೆ ಯಶಸ್ವಿ ಉಡಾವಣೆ. ಚಂದ್ರನತ್ತ ಪ್ರಯಾಣ ಬೆಳೆಸಿದ ನಾಸಾದ 4 ಗಗನಯಾತ್ರಿಗಳು. ಭೂಮಿಯ ಮೇಲಿನ ಅತ್ಯಂತ ಕ್ಲಿಷ್ಟ ಜೀವಿ ಎಂದರೆ ಅದು ಮಾನವ. ಭೂಮಿ ಮೇಲೆ ಒಂದಷ್ಟು ಸಂಶೋಧನೆ ನಡೆಸಿರುವ ತಜ್ಞರು ಇದೀಗ ಚಂದ್ರನ ನೆಲದಲ್ಲಿ ಇಳಿದು ಸಂಶೋಧನೆಗೆ ಮುಂದಾಗಿದ್ದಾರೆ. ನಮ್ಮ ಸೌರಮಂಡಲದ ಬಹುತೇಕ ಗ್ರಹಗಳತ್ತ ಬಾಹ್ಯಾಕಾಶ ನೌಕೆಯನ್ನ ಕಳಿಸಲಾಗಿದೆ. ಅದರಲ್ಲೂ ಮಂಗಳ ಗ್ರಹದ ನೆಲದ ಮೇಲೆ ಮಾನವ ನಿರ್ಮಿತ ಹಲವು ರೋಬೋಟ್ಗಳು ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸುತ್ತಿವೆ. ಈಗ ಆಧುನಿಕ ಮಾನವ ಮತ್ತೆ ಚಂದ್ರನತ್ತ ಮುಖ ಮಾಡಿದ್ದು, ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ತನ್ನ ಮಾನವ ಸಹಿತ ಚಂದ್ರಯಾನ ಯೋಜನೆಗೆ ಅಧಿಕೃತ ಚಾಲನೆಯನ್ನ ನೀಡಿದೆ. 54 ವರ್ಷಗಳ ಬಳಿಕ ಮತ್ತೆ ಚಂದ್ರನ ಸುತ್ತಲೂ ಹೊರಟ ಮಾನವರನ್ನ ಒಳಗೊಂಡು ಐತಿಹಾಸಿಕ ಆರ್ಟೆಮಿಸ್ 2 ಬಾಹ್ಯಾಕಾಶ ಯೋಜನೆಗೆ ನಾಸಾ ಚಾಲನೆಯನ್ನ ನೀಡಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಯೋಜನೆ ಆರಂಭವಾಗಿದ್ದು 4 ಗಗನಯಾತ್ರಿಗಳು ಈಗಾಗಲೇ ಅಂತರಿಕ್ಷವನ್ನ ತಲುಪಿದ್ದಾರೆ. 1972ರಲ್ಲಿ ತನ್ನ ಅಪೋಲೋ ಮಿಷನ್ ಮೂಲಕ ಕೊನೆಯ ಬಾರಿಗೆ ಚಂದ್ರನ ಅಂಗಳಕ್ಕೆ ಗಗನಯಾತ್ರಿಯನ್ನ ಕಳಿಸಿದಂತಹ ನಾಸಾ ಈಗ ಬರೋಬ್ಬರಿ 54 ವರ್ಷಗಳ ಬಳಿಕ ಮತ್ತೆ 4 ಗಗನಯಾತ್ರಿಗಳು ಚಂದ್ರನ ಸುತ್ತಲಿಕ್ಕೆ ಕಾರ್ಯವನ್ನ ಆರಂಭ ಮಾಡಿಕೊಂಡಿದ್ದಾವೆ. ಅರ್ಧ ಶತಮಾನಕ್ಕೂ ಹೆಚ್ಚಿನ ಅವಧಿಯ ಕಾಯುವಿಕೆಯ ಬಳಿಕ ಮನುಷ್ಯನನ್ನ ಮತ್ತೆ ಚಂದ್ರನತ್ತ ಕಳಿಸುವ ಬಹುನಿರೀಕ್ಷಿತ ಆರ್ಟೆಮಿಸ್ 2 ಮಿಷನ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ನಾಸಾದ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ 4 ಗಗನಯಾತ್ರಿಯನ್ನ ಯಶಸ್ವಿಯಾಗಿ ಅಂತರಿಕ್ಷವನ್ನ ತಲುಪಿಸಿದೆ. ಅಮೆರಿಕದ ಕಾಲಮಾನದ ಪ್ರಕಾರ 2026ರ ಏಪ್ರಿಲ್ 2ರ ಸಂಜೆ 6:35ರ ಸುಮಾರಿಗೆ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ಲಾಂಚ್ ಕಾಂಪ್ಲೆಕ್ಸ್ 39B ಈ ಐತಿಹಾಸಿಕ ಉಡಾವಣೆ ನಡೆಯಲಿದೆ. SLS ರಾಕೆಟ್ ಒರಾಯನ್ ಗಗನ ನೌಕೆಯನ್ನ ಹೊತ್ತು ನಭಕ್ಕೆ ಚಿಮ್ಮಿದೆ. ಈ ಬಾರಿ ನಾಸಾ ತನ್ನ ಆರ್ಟೆಮಿಸ್ 2 ಚಂದ್ರಯಾನ ಯೋಜನೆಗೆ ಅತ್ಯಂತ ವೈವಿಧ್ಯಮಯ ತಂಡವನ್ನು ಆಯ್ಕೆ ಮಾಡಿದೆ. ಈ ತಂಡದ ಕಮಾಂಡರ್ ಆಗಿ ಅಮೆರಿಕದ ರಿಡ್ ಮೈಸ್ಮೆನ್, ಜೊತೆಗೆ ಪೈಲಟ್ ಆಗಿ ವಿಕ್ಟರ್ ಗ್ಲೋವನ್, 3ನೇ ಗಗನಯಾತ್ರಿಯಾಗಿ ಕ್ರಿಸ್ಟಿನಾ ಕೋಚ್ ಹಾಗೂ 4ನೇ ಗಗನಯಾತ್ರಿಯಾಗಿ ಕೆನಡಾದ ಬಾಹ್ಯಾಕಾಶ ಸಂಸ್ಥೆಯ ಜೆರೆಮಿ ಹ್ಯಾನ್ಸನ್ಸ್ ಚಂದ್ರನತ್ತ ಹಾರಿದ್ದಾರೆ. ಕ್ರಿಸ್ಟಿನಾ ಕೋಚ್ ಅವರು ಚಂದ್ರನತ್ತ ಪ್ರಯಾಣಿಸುತ್ತಿರುವ ವಿಶ್ವದ ಮೊದಲ ಮಹಿಳೆ ಎನ್ನುವಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರ್ಟೆಮಿಸ್ 2 ಬಾಹ್ಯಾಕಾಶ ಯಶಸ್ವಿ ಉಡಾವಣೆಗೆ ನಾಸಾ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ್ದು, ನಾಸಾ ತಂಡಕ್ಕೆ ತಮ್ಮ ಧೈರ್ಯಶಾಲಿ ಗಗನಯಾತ್ರಿಗಳಿಗೆ ಆರ್ಟೆಮಿಸ್ 2 ಮಿಷನ್ನ ಯಶಸ್ವಿ ಉಡಾವಣೆಗಾಗಿ ಅಭಿನಂದಿಸಿದ್ದಾರೆ. ಇದೊಂದು ಅದ್ಭುತವಾದ ಸಾಧನೆ ಅಂತ ಹೇಳಿ ಟ್ರಂಪ್ ಹೊಗಳಿದ್ದಾರೆ. ಆಧುನಿಕ ಮಾನವನ ಚಂದ್ರಯಾನ ಆರ್ಟೆಮಿಸ್ 2 ಚಂದ್ರ ಯೋಜನೆ ಎಂಬ ಈ ಅದ್ಭುತ ಮೈಲಿಗಲ್ಲು ಮುಂಬರುವ ದಿನಗಳಲ್ಲಿ ಬಾಹ್ಯಾಕಾಶ ಲೋಕದಲ್ಲಿ ಮತ್ತಷ್ಟು ಯಶಸ್ಸು ಕಾಣಲಿ, ಸಾಧಿಸಲಿ, ಗಗನಯಾತ್ರಿಗಳು ಹೋಗಿರುವ ಈ ಮಿಷನ್ ಕಂಪ್ಲೀಟ್ ಆಗಲಿ ಅಂತ ಹಾರೈಸೋಣ.